ಬೀದರ್ನಲ್ಲಿ ನಿನ್ನೆ ರಾತ್ರಿ ಜನರಿಗೆ ಭೂಕಂಪದ ಅನುಭವ ಆಗಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಗ್ರಾಮದಲ್ಲಿ ಭೂಮಿ ಕಂಪಿಸಿದೆ. ಭಯದಿಂದ ರಾತ್ರಿ ಇಡೀ ಎದ್ದು ಕೂತಿದ್ದಾರೆ ಗ್ರಾಮಸ್ಥರು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಆಗಿರೋದು ಭೂಮಿ ಕಂಪಿಸಿದ ಅನುಭವ ಆಗಿದೆ ಗ್ರಾಮಸ್ಥರಿಗೆ. ಡಾಕುಳಗಿ ಗ್ರಾಮಸ್ಥರು ರಾತ್ರಿ ಇಡೀ ಎದ್ದು ಕೂತಿದ್ದಾರೆ. ಹುಮನಾಬಾದ್ ತಾಲೂಕು ಡಾಕುಳಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 4 ದಿನದ ಹಿಂದೆನೂ ಇದೇ ರೀತಿ ಭೂಮಿ ಕಂಪಿಸಿತ್ತು. ಮತ್ತೆ ನಿನ್ನೆ ರಾತ್ರಿ ಕೂಡ ಆಗಿದೆ. ಇಷ್ಟಾದ್ರೂ ಗ್ರಾಮಕ್ಕೆ ಅಧಿಕಾರಿಗಳು ಬಂದೇ ಇಲ್ಲ, ಜನರ ಕಷ್ಟ ಕೇಳಲಿಲ್ಲ, ಪರಿಶೀಲಿಸಿಲ್ಲ. ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ರಾತ್ರಿ ಆಗ್ತಾ ಇದ್ದಂತೆ ಭೂಮಿ ಕಂಪಿಸಿದ ಅನುಭವ ಆಗ್ತಾ ಇದೆ. ಮಕ್ಕಳ ಜೊತೆ ಹೊರಗಡೆ ಇರಬೇಕಾದಂತ ಪರಿಸ್ಥಿತಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂಕಂಪಿನ ಶಬ್ದ ಆಗಿ ಎಲ್ಲ ಜನ ಭಯಭೀತರಾಗಿ ಎಲ್ಲ ಮಕ್ಕಳು ಎಲ್ಲ ರೋಡಿ ಮೇಲೆ ಬಂದು ಕುಂತಿದ್ದಾರೆ. ದಯಮಾಡಿ ಈ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಆಗಲಿ, ಇವು ರಾಜಕೀಯ ನಮ್ಮ ಎಲೆಕ್ಟೆಡ್ ವ್ಯಕ್ತಿಗಳಾಗಲಿ ಎಲ್ಲರೂ ಸ್ವಲ್ಪ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿಯಾಗಿ ಒಂದು 3-4 ದಿವಸವೂ ಕೂಡ ಒಂದು 2-3 ಸರ್ತಿನೂ ಈ ಥರ ಶಬ್ದ ಆಗಿದೆ. ಸ್ವಲ್ಪ ದಯಮಾಡಿ ಇದು ಕಾರಂಜಿ ನೆರೆಸ್ತರ ಜನರು ಆಲ್ಮೋಸ್ಟ್ ಇದ್ದಾರೆ. ಅವರು ಸ್ವಲ್ಪ ಇಲ್ಲಿ ಕಾರಂಜಿಗೆ ಹತ್ತಿರ ಇರುವಂಥ ಎಲ್ಲ ಜನ ಇದ್ದಾರೆ. ಅವರು ಬಹಳ ಭಯಭೀತರಾಗಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೆ. ಭೂಕಂಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.